ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಇಎಸ್ಐ ಆಸ್ಪತ್ರೆಗೆ ಮೇ 15ರೊಳಗೆ ವೈದ್ಯರ ನೇಮಕ ಭರವಸೆ. ದಾಂಡೇಲಿ ನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ನಿವಾರಣೆಗೆ ಮೇ 15ರೊಳಗೆ ಅಗತ್ಯ ವೈದ್ಯರನ್ನ ನಿಯೋಜಿಸುವುದಾಗಿ ರಾಜ್ಯ ಕಾರ್ಮಿಕ ವಿಮಾ ಆಯುಕ್ತ ದಿನೇಶ್ ಕುಮಾರ್ ಹಾಗೂ ಕಾರ್ಮಿಕ ಕಾರ್ಯದರ್ಶಿ ಸಲ್ಮಾ ಫಾತಿಮಾ ಭರವಸೆ ನೀಡಿದರು. ಅವರು ಶುಕ್ರವಾರ ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳೀಯ ಮುಖಂಡರು ಮತ್ತು ಕಾರ್ಮಿಕ ಸಂಘದ ಮನವಿಗೆ ಪ್ರತಿಕ್ರಿಯಿಸಿದರು. ಆಸ್ಪತ್ರೆಯ ಸಮಸ್ಯೆಗಳ ವಾಸ್ತವ ಸ್ಥಿತಿ ಅರಿಯಲು ಹಾಗೂ ಕಾರವಾರ ಮೆಡಿಕಲ್ ಕಾಲೇಜಿನೊಂದಿಗೆ ಒಪ್ಪಂದ ಮಾಡುವ ಉದ್ದೇಶದಿಂದ ಭೇಟಿ ನೀಡಲಾಗಿದೆ ಎಂದು ತಿಳಿಸಿದರು. ಇಎಸ್ಐ ಆಸ್ಪತ್ರೆಯನ್ನು ಸೊಸೈಟಿ ವ್ಯಾಪ್ತಿಗೆ ತರಲಾಗಿದ್ದು, ಇದರಿಂದ ತ್ವರಿತ ನಿರ್ಧಾರಗಳು ಮತ್ತು ಹಣಕಾಸು ನಿರ್ವಹಣೆ ಸುಗಮವಾಗಲಿದೆ ಎಂದು ಹೇಳಿದರು. ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಾಬ್ ಕೆಸನೂರ್ ಆಸ್ಪತ್ರೆಯನ್ನು ಮಲ್ಟಿ ಸ್ಪೆಷಾಲಿಟಿ ಕೇಂದ್ರವಾಗಿಸಲು ಮತ್ತು ಕಾರ್ಮಿಕರ ವೇತನ ಮಿತಿಯನ್ನ 21,000ದಿಂದ ಹೆಚ್ಚಿಸಲು ಮನವಿ ಮಾಡಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ವೈದ್ಯರ ಕೊರತೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಮೇ 15ರೊಳಗೆ ನೇಮಕವಾಗದಿದ್ದರೆ ಮೇ 20ರ ನಂತರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು, ವೈದ್ಯಾಧಿಕಾರಿಗಳು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಇಎಸ್ಐ ಆಸ್ಪತ್ರೆಗೆ ಬಲವರ್ಧನೆ ಮಾಡುವಂತೆ ಒತ್ತಾಯಿಸಿದ್ರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಏನಾಗಿದೆ, ನಾವು ಸಿಟಿಯಿಂದ ಬಹಳ ದೂರ 60 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಇದ್ದೀವಿ. ಹುಬ್ಬಳ್ಳಿ, ಬೆಳಗಾವ, ಕಾರವಾರ. ಹಾಗಾಗಿ ಇಲ್ಲಿ ಬರುವಂತ ವೈದ್ಯರು ತನ್ನ ನಂತರ ಮತ್ತು ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಯಾರು ಬರ್ತಾ ಇಲ್ಲ. ಪ್ರೈವೇಟ್ ನರ್ಸ್ಗೂ ಬರ್ತಾ ಇಲ್ಲ, ಮತ್ತೆ ಸರ್ಕಾರಿ ನೌಕರಿ ಮಾಡೋರು ಬರ್ತಾ ಇಲ್ಲ. ಹೀಗಾಗಿ ಇದ್ದವ್ರನ್ನ ಕೈಕಾಲು ಬಿದ್ದ ನಾವು ಈಗ 4 ವರ್ಷದಿಂದ ಇವ್ರು ಒಬ್ಬರೇ ಇದ್ದಾರೆ. ಇವರು ಕೂಡ ದಾಂಡೇಲಿ ಹುಟ್ಟು ಬೆಳೆದವ್ರಿಗೆ ಇವ್ರನ್ನ ಹಿಡ್ಕೊಂಡು ಕೂತಿದ್ವಿ. ಬೇರೆ ಕಡೆ ಹೋಗ್ಬೇಕಂದ್ರೆ ಇವ್ರು ಬಿಟ್ಕೊಡಕ್ಕೆ ನಮ್ಗೂ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿದೆ ಡಾಕ್ಟರ್. ಅವ್ರು ಏನ್ ತಪ್ಪು ಮಾಡಿದ್ರು ಜೋರಾಗಿ ಬೈಯೋಂಗಿಲ್ಲ ಜನರೊಳಗೆ. ನಾಳೆ ಬಿಟ್ಬೋದಂದ್ರೆ ಆಚೆಗೆ ಮತ್ತೆ ಬೇರೆದವ್ರಿಲ್ಲ. ಅಂತ ಪರಿಸ್ಥಿತಿಗಳು ನಾವಿದ್ದೀವಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಬಿಡ್ಕೊತಾ ಇದೀವಿ. ವೈದ್ಯರ ಅವಶ್ಯಕತೆ ಇದೆ. ನೀವೇನ್ ಮೇ 15 ಹೇಳ್ತಾ ಇದ್ವಿ, ನಾವು ನಿಜವಾಗ್ಲೂ ಬಹಳ ಖುಷಿಯಿಂದ ನಿಮ್ಗೆ ಇವತ್ತು ಬೆಳ್ಕೊಡ್ತೀವಿ. ಹೋಗಿ ಬರ್ರಿ, ಮತ್ತೆ ಡಾಕ್ಟರ್ ಜೊತೆಗೆ ಬರ್ರಿ ಅಂತ ಹೇಳಿ. ಆದ್ರೆ ಆಶ್ವಾಸನೆ ಬೇಡ ರಾಜಕಾರಣಿ ಜೊತೆಗೆ ಕೆಲಸ ನಮಗೆ ಅವರಿಗೆ ಎಲ್ಲಿಗಲ್ ರಜೆ ಮೇಲಿದ್ದಾರೆ. ಅವ್ರಿಗೆ ಏನ್ ಸಸ್ಪೆಂಡ್ ಆಯ್ತು, ಏನ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಪೇಮೆಂಟ್ ಹೋಗ್ತಾ ಇದೆ ಮೋಸ್ಟ್ಲಿ. ಅಲ್ಲ, ರಜೆ ಆಗಿದಲ್ಲ ಅವ್ರ ಜೀವನಕ್ಕೂ ಏನಾದ್ರು ಸ್ವಲ್ಪ ಒಳ್ಳೆಯದಾಗ ಕಾರ್ಡ್ ಎಲ್ಲ ಇನ್ಕ್ರೀಸ್ ಮಾಡ್ತಾರೆ, ಸರ್ವಿಸ್ ಕಂಟಿನ್ಯೂಷನ್ ಮಾಡ್ತಾರೆ. ತುಂಬಾ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಕಡಿಮೆ ಸ್ಟಾಪ್ ಇದ್ದಾರೆ, ಬಟ್ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥಿತವಾಗಿ ಎಲ್ಲ ಇಟ್ಟಿದ್ದಾರೆ. ಅವ್ರು ಸ್ವಲ್ಪ ಒಳ್ಳೇದು ಮಾಡಿ ಅದ್ರ ಜೊತೆಗೆ ಮತ್ತೆ ಅವರು ಜವಾಬ್ದಾರಿಯಾಗಿ ಅವರು ಎಲ್ಲರೂ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಿ ನೋಡಿ, ನಮ್ಗೆ 15ವರೆಗೆ ನಾವು ಹೇಳಲ್ಲ. ಸ್ಥಿತಿ ಮಾಡಬೇಡ. ನಾನು ಆ ಈಗ ಹೇಳ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನೀವೆಲ್ಲ ನಿಮ್ ಬೇಡಿಕೆಗಳ ಇರ್ತಾ ಇದ್ದೀವಿ. ನಾನು ಸುಮಾರು ಸತಿ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಾನು ಬಂದಿದ್ದೆ. ನಾನು ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದು, ನಾನು ಏನ್ ಕಾರ್ಯರೂಪಕ್ಕೆ ಏನೋ ಒಂದು ಕಷ್ಟಪಟ್ಟೆ ಇರಪ್ಪ, ಅಷ್ಟೊಂದು ಮಾಡಿಲ್ಲ. ಬಟ್ ದೇವ್ರ ಕಡೆಯಿಂದ ಒಂದೇನೋ ಅನುಕೂಲ ಆಯಿತು. ನಮ್ಮ ಸೆಕ್ರೆಟರಿ ಮೇಡಮ್ ಮತ್ತೆ ನಮ್ಮ ಕಮಿಷನರ್ ಸರ್ ಜೊತೆಗೆ ಬಂದ್ರೆ ಇದು ಒಂದು ನಮ್ಗೆ ರಿಯಲಿ ಲಕ್ಕಿ ಡೇ ಅಂತ ಅನ್ಸ್ಕೋಬಹುದು. ಸೊ ನಿಮ್ಮ ದಾಂಡೇಲಿ ಬಗ್ಗೆ ಸುಮಾರು ಹಲವಾರು ಡೈರೆಕ್ಟರ್ಸ್ ಮತ್ತೆ ನಾನು ಅದೇ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹುಬ್ಳಿ ರೀಜನ್ ಇಂದ ನೀವು ನಮ್ಗೆ ಆಶ್ವಾಸನೆ ಕೊಟ್ಟು, ಸರ್ ನೀವು ಹುಬ್ಳಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಆಶ್ವಾಸನೆ ಇದೆ, ನೀವು ಸ್ವಲ್ಪ ಟ್ರೈ ಮಾಡಿ ಅಂತ ನೀವು ಬಂದಾಗ ನನಗೂ ಸ್ವಲ್ಪ ಟಚ್ ಆಯ್ತು. ಇದು ಈಗ ಬಟ್ ನಾನು ಅದೇ ಮೆಡಿಕಲ್ ಸೂಪರಿಂಟೆಂಡೆಂಟ್ ನಾನು ಈಗ ಒಂದು ರಜೆ ಇದ್ದಾಗ ಬೇರೆ ಡಾಕ್ಟರೇ ಸಿಕ್ಕಿಲ್ಲ ನನಗೆ. ಅವತ್ತು ನಾನೇ ಖುದ್ದಾಗಿ ಬಂದ್ಬಿಟ್ಟೆ, ನೋಡೋಣ ಹೇಗೆ. ಅವಾಗ ನನಗೆ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ. ಸೊ ಅವತ್ತಿಂದ ನಾನು ಎಲ್ಲ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರು ಇವಾಗ ಇರ್ತಾಯಿತ್ತು. ಮತ್ತೆ ಇವಾಗ ನಾವು ಇಎಸ್ಐ ಸೊಸೈಟಿ ಆಗೋ
ಆದ್ಮೇಲೆ ನಮ್ಗೆ ಏನು ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ ಅಂತ ಹೇಳ್ತೀರಲ್ಲ, ಅದೊಂದು ಸ್ವಲ್ಪ ಕಾರ್ಯರೂಪಕ್ಕೆ ತರಕ್ಕೆ ನಮ್ಗೆ ತುಂಬಾ ಬಲ ಇದೆ ಸೊಸೈಟಿಯಿಂದ. ಆ ಸ್ಕೀಮ್ ಇಂದ ನಮ್ಗೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀವೇ ನೋಡಿದೀರ, ರೈಮುನಿಷಾ ಮೇಡಮ್ ಬಂದಿದ್ರು, ವರದರಾಜ್ ಸರ್ ಬಂದಿದ್ರು, ಮನೋರಂಜನಿ ಮೇಡಮ್ ಬಂದಿದ್ರು, ಸುಮಾರು ಜನ ಬಂದಿದ್ರು, ನಿಮ್ಗೆ ಆಶ್ವಾಸನೆ ಕೊಟ್ಟರು. ಕಾರ್ಯರೂಪ ಯಾಕಂದ್ರೆ ದಟ್ ವಾಸ್ ನಥಿಂಗ್ ವಾಸ್ ಇನ್ ಅವರ್ ಹ್ಯಾಂಡ್. ಎವ್ರಿಥಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್, ಅದು DPR ಅಪ್ರೂವಲ್, ಆ ಅಪ್ರೂವಲ್ ಬರೀ ಫೈಲ್ ಹಿಂಗೆ ತಿರುಗ್ತಾ ಬಂತು. ಯಾರಿಗೆ ಪೋಸ್ಟಿಂಗ್ ಆಗ್ತಿದ್ರೆ ಆ ಡಾಕ್ಟರ್ಗೆ ನಂಗೆ ದಾಂಡೇಲಿ ಬೇಡ, ಒಪ್ಪಳ್ಳಿ ದಿವಸಕ್ಕೆ ನಂಗೆ ದಾಂಡೇಲಿ ಬೇಡ. ದಾಂಡೇಲಿ ಬಂದ್ರೆ ಒಂದು ಮಿನಿಸ್ಟರ್ ಹತ್ರ ಹೋಗೋದು, ಒಂದು ಮಿನಿಟ್ ತಗೊಂಡ್ಬರೋದು, ವಾಪಸ್ ಶಿಫ್ಟ್ ಮಾಡೋದು. ಸೊ ಈ ರೀತಿಯಿಂದ ದಾಂಡೇಲಿ ಹ್ಯಾಸ್ ಸಫರಿಂಗ್. ಸೊ ಈಗ ನಾವು ಸುಮಾರು ವರ್ಕೌಟ್ ಮಾಡಿದೀವಿ. ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಜೊತೆ ಹೊಂದಾಣಿಕೆ ಮಾಡಿದೀವಿ. ಅಕಸ್ಮಾತ್ ಏನಾದ್ರು ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಗೆ ಅಲ್ಲಿಂದ ಬರಕ್ ಆಗಲ್ಲ, ನಿಮ್ಮ ಮನೆ ಕಡೆಯಿಂದ ಬರಕ್ ಆಗಲ್ಲ, ನಿಮ್ಮ ಮನೆ ಹತ್ತಿರನೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಡೈರೆಕ್ಟ್ ನೀವು ಹೆಂಗೆ ಹೋಗಿ ಅಡ್ಮಿಟ್ ಆಗ್ತೀರಾ ಆ ತರ ಅಡ್ಮಿಟ್ ಆಗಬಹುದು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈಗ ಪೇ ಮಾಡ್ಬೇಕು ನೀವು, ಹೌದಲ್ಲ, ಅದನ್ನು ಫ್ರೀ ಮಾಡಿ ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ. ಮತ್ತೆ ತಾಲೂಕು ಹಾಸ್ಪಿಟಲ್ಗೂ ಮಾಡ್ತಾರೆ. ಮತ್ತೆ ಮೆಡಿಕಲ್ ಕಾಲೇಜ್, ಯಾಕಂದ್ರೆ ಈ ದಾಂಡೇಲಿಯಲ್ಲೇ ಇಲ್ಲ ಈ ಪೇಷಂಟ್ಸ್, IPs ಕುಮಟಾ, ಕಾರವಾರ ಅಲ್ಲಿಂದಾನೇ ಪೇಷಂಟ್ ಬರ್ತಾರೆ. ಆ ಕಾರವಾರ ಪೇಷಂಟ್ ಡೈರೆಕ್ಟ್ ಮೆಡಿಕಲ್ ಕಾಲೇಜಲ್ಲಿ ಹೋಗಬಹುದು, ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು, ಅಲ್ಲಿ ಕ್ಯಾಶ್ಲೆಸ್ ಆಗಬಹುದು. ಅದಕ್ಕೆ ನಾವೆಲ್ಲ MOU ಮಾಡಿದೀವಿ. ಈಗ ಫಸ್ಟ್ ನೀವು ಮುಂದೆ ಒಂದು MOU ಮಾಡಿ ರೆಡಿ ಇದ್ದೀವಿ. ಅದಕ್ಕೋಸ್ಕರ ಕಾರವಾರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವ್ರನ್ನೂ ಕರೆಸಿದ್ದೀನಿ. ನಿಮ್ ಮುಂದೆನೆ ಹೊಂದಾಣಿಕೆ ಮಾಡಿದ್ದು ಸಿಗ್ನೇಚರ್ ನಾನು ಈಗ ಮಾಡಿಸ್ತೀನಿ. ನಾನು ಕಮಿಷನರ್ ಇದೆ, ಇದು ಒಂದಾಯ್ತು. ಈಗ ನಾವು ನೆಕ್ಸ್ಟ್ ಗ್ರೂಪ್ ಏನ್ ತಗೊಂಡಿದ್ದಾರೆ ಕಮಿಷನರ್ ಅಂದ್ರೆ ಕೌನ್ಸಿಲಿಂಗ್. ಈಗ ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಫರ್ ಬಂದ ತಕ್ಷಣ ಎಲ್ಲರೂ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ಆರ್ಡರ್ ಹಾಕಿಟ್ಟಿದ್ದಾರೆ ನಮ್ಮ ಕಮಿಷನರ್ ಸರ್. ಈ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಮೆಡಿಕಲ್ PG ಮಾಡಿಕೊಂಡು ಡಿಸ್ಪೆನ್ಸರಿ ಇದ್ದಾರೆ ಅವ್ರಿಗೆ ಕರೆದುಬಿಟ್ಟು ನಾವು ಯಾಕೆ ನೀವು ಸರ್ಕಾರದಿಂದ PG ಮಾಡಿದೀರಾ ಮತ್ತೆ ಸರ್ಕಾರಕ್ಕೆ ಯಾಕೆ ನೀವು ಸೇವೆ ಸಲ್ಲಿಸೋದಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ಟು ನೀವು ಇಲ್ಲಿ ಹೋಗ್ಲೇಬೇಕು. ಹೋಗಿಲ್ಲ ಅಂತ ಕಾರಣ ಕೇಳಿ, ಕಾರಣ ಕೊಡಿ. ಹೌದು, ನೂರೇಟ್ ತೊಂದರೆ ಇರುತ್ತೆ. ಆ ಕಾರಣ ನಮಗೂ ಪ್ರಾಬ್ಲಮ್ಗೂ ಹೊಂದಾಣಿಕೆ ತೊಂದರೆ ಆಯ್ತು, ಅವ್ರ ಮಾತು ಕೇಳೋದು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿ ಬಂದು ಡ್ಯೂಟಿ ಮಾಡಬೇಕು. ಈ ತರ ಕೌನ್ಸಿಲಿಂಗ್ ಅಲ್ಲಿ ಪಾಯಿಂಟ್ಸ್ ಇದಾವೆ. ಅದಕ್ಕೆ 99% ಹೋಪ್ಸ್ ಇದಾವೆ. ಡಾಕ್ಟರ್ಸ್ ಇಲ್ಲೇ ಬಂದೇ ಬರ್ತಾರೆ. ಇಲ್ಲ ಅಂದ್ರೂ ಈಗ ಸಾಹೇಬ್ ಹೇಳಿದ್ರು ತಗೊಳಕ್ಕೆ ನಮ್ಗೆ ಲಿಮಿಟ್ ಜಾಸ್ತಿ ಮಾಡಿ. ಈಗ ಮೊನ್ನೆ ನಾನ್ ಬಂದಾಗ 40,000 ಸ್ಯಾಲರಿ, ಹೌದಲ್ಲ, 40,000 ನೀವೇ ಯಾರು ಬರ್ತಾರೆ ಸರ್ 40,000 ಅಂತ. ಈಗ ಅದನ್ನು ಪ್ರೆಷರೈಸ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 60,000 ಅಂತ MBBS ಗೆ ಅಪ್ಗ್ರೇಡ್ ಮಾಡಿದೀವಿ. ಮತ್ತೆ ಸ್ಪೆಷಲಿಸ್ಟ್ ಗೆ 80,000 ಅಂತ ಅಪ್ಗ್ರೇಡ್ ಮಾಡಿದ್ವಿ. ಈ ಸೊಸೈಟಿ ಬಂದ್ಮೇಲೆ ESI ಕಾರ್ಪೊರೇಷನ್ ಪರವಾಗಿ ನಾವು ಕೊಡ್ತೀವಿ. ಡಿಮಾಂಡ್ ಆನ್ ಡಿಮಾಂಡ್. ಈಗ ಡಾಕ್ಟರ್ ಇಲ್ಲ ನನಗೆ 20,000 ಆಗಲ್ಲ, 1 ಲಕ್ಷ ಕೊಡಿ ಅಂದ್ರೆ ಕಂಡೀಷನ್ ನೋಡ್ಬಿಟ್ಟು, ಸಿಚುವೇಶನ್ ನೋಡ್ಬಿಟ್ಟು ಅದನ್ನು ಕೊಡೋಕೆ ಸೊಸೈಟಿಯಿಂದ ಅನುಕೂಲ ಮಾಡ್ಕೊಳಕ್ಕೆ, ನಮಗೆ ಒಪ್ಪಿಗೆ ಮಾಡ್ಕೊಳಕ್ಕೆ ಬಾಡಿಯಿಂದ ಪವರ್ಸ್ ಇದೆ. ಅದನ್ನು ಮಾಡಿ ಇದನ್ನು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ ನಾನು ಆಶ್ವಾಸನ ಇಟ್ಕೊಂಡಿದ್ದೀನಿ. ನಿಮ್ಗೂ ಆಗುತ್ತೆ ಅಂತ ಭರವಸೆ ಇದ್ದೀನಿ. ಸೊ ಈಗ ಫಸ್ಟ್ ನಾನು ನಮ್ಮ ಸೆಕ್ರೆಟರಿ ಮೇಡಮ್ ಮುಂದೆ, ನಮ್ಮ ಕಮಿಷನರ್ ಮತ್ತೆ ಅವ್ರ ಜೊತೆ ಹೊಂದಾಣಿಕೆ ಸಿಗ್ನೇಚರ್ ಮಾಡೋದು. ಈಗ ನೀವು ಇದು ಮಾಡಿದ್ರ ಸೊಸೈಟಿ ಮಾಡಿದ್ರಲ್ಲ, ಈ ಲೋಕಲ್ ಯಾರು ಜವಾಬ್ದಾರಿ ಕೊಡ್ತೀರಿ? ಲೋಕಲ್ ಯಾರಿದ್ದಾರೆ ಇಲ್ಲಿ ಕಮಿಟಿ? ಲೋಕಲ್ ಏನ್ ಕಮಿಟಿ ಮಾಡಿದ್ರಿ? ದಟ್ ಕಮಿಟಿ ಲೋಕಲ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ ಅಲ್ಲ, ಸ್ಟೇಟ್ ಲೆವೆಲ್ ಕಮಿಟಿ ಆಯ್ತು, ಸೊಸೈಟಿ ಸ್ಟೇಟ್ ಲೆವೆಲ್ ಇದೆ, ಓಕೆ, ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಯಾರಿಗೆ ಕೇಳ್ಬೇಕು ನಾವು? ಹಾಸ್ಪಿಟಲ್ ಏನಾದ್ರು ಜವಾಬ್ದಾರಿ ಒಬ್ಬರೇ ಇದ್ದಾರೆ, ಅವ್ರು ಒಬ್ಬರೇ ಇದ್ದಾರೆ. ಈಗ ನೋಡಿ, ಈಗ ನಮ್ಮ ಹಾಸ್ಪಿಟಲ್ಗೆ ಡಾಕ್ಟರ್ ಕೊಡ್ತಾರೆ, ಆಯ್ತಾ? ಡಾಕ್ಟರ್ಸ್ ಬಿಟ್ಟು ಬೇರೆ ಎಲ್ಲ ಸ್ಟಾಫ್ ಇದ್ದಾರೆ, ಬಟ್ ಡಾಕ್ಟರ್ ಇಸ್ ದ ಹೆಡ್. ಈಗ ಡಾಕ್ಟರ್ಸ್ ಅಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ, ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಎಲ್ಲರೂ ಸೇರಿ ಒಂದು ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ವರ್ಕರ್ಸ್ ಇಂದ 2, ಓನರ್ಸ್ ಇಂದ 2, ಲೋಕಲ್ ಆಫೀಸ್ ಇಂದ 1, 5 ಜನ ಇರ್ತಾರೆ. ಉಳಿದಿದ್ದೆಲ್ಲ ನಮ್ಮ ಡಾಕ್ಟರ್ಸ್ ಇರ್ತಾರೆ. ಸೊ ಈ ಕಮಿಟಿ ಡಾಕ್ಟರ್ಸ್ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ May 15 ಅಂತ ಹೇಳಿದ್ರಲ್ಲ, June 1 ಇಂದ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಆ ಕಮಿಟಿ ಏನ್ ಮಾಡ್ತೀರಲ್ಲ ಅದು ಒಂದು ಡಿಸ್ಪ್ಲೇ ಮಾಡಿ, 3 months ಕಮಿಟಿ ಅದು ಡಿಸ್ಪ್ಲೇ ಮಾಡ್ರಿ. ಯಾಕಂದ್ರೆ ನಮ್ಮ ಕಮಿಟಿ ಯಾರು ತಿಳಿಯೋದಲ್ಲ, ಗುರುತೇ ಇರೋದಿಲ್ಲ ಬಹಳ ಜನರಿಗೆ. Every 3 months committee should meet and find out what has happened in the previous 3 years and what will happen in the next 3 months. ಇದು ಮಾಡಿ ನಿಮ್ಗೆ ಒಂದು ಮೀಟಿಂಗ್ ಪ್ರೊಸೀಡಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿ. ನಾನು ಈ ಸೊಸೈಟಿ ಆದ್ಮೇಲೆ ಈ IP ಲಿಮಿಟ್ ಏನ್ ಕೊಟ್ಟರೆ 21,000 ಅದನ್ನು ಮೀರಿ IP limit is ಕಾರ್ಪೊರೇಷನ್ ಇದು ಮೊದಲನೇ ಹೆಜ್ಜೆ. ಮೆಡಿಕಲ್ ಕಾಲೇಜ್ MOU ಮಾಡ್ಕೊತಾ ಇದ್ದೀವಿ. ಸೆಕ್ರೆಟರಿ
participate in our college. ಸರ್, ಹಾಗೆ ರಿಸಲ್ಟ್ ಕೊಡೋದು ಮೆಡಿಕಲ್ ಕಾಲೇಜಸ್ ಇದೆ ಎಲ್ಲ ಮಾಡ್ಕೊತಾ ಇದ್ವಿ.